ಉಪಚುನಾವಣೆಯ ಕುರುಕ್ಷೇತ್ರಕ್ಕೆ ಡಿ ಬಾಸ್ ಎಂಟ್ರಿ ಆಗಿದ್ದಾಯಿತು. ಅವತ್ತು ಅಮ್ಮನಿಗೆ ಸಾರಥಿ, ಇವತ್ತು ಅಣ್ಣನ ಜೊತೆ ಸಾಥ್ ಕೊಟ್ಟಿದ್ದಾರೆ. 9 ವಾರ್ಡ್ಗಳು ಸತತವಾಗಿ 10-12 ಗಂಟೆಗಳ ನಿರಂತರ ಪ್ರಚಾರ. ಯಜಮಾನನ ಅಬ್ಬರ ಈ ಹೊತ್ತಿನ ಸ್ಪೆಷಲ್ ರಾರಾ ದರ್ಶನ. ರಾಜರಾಜೇಶ್ವರಿ ನಗರದಲ್ಲಿ ಡಿ ಬಾಸ್ ಹವಾ ಜೋರಾಗಿ ನಡೀತಾ ಇದೆ. ಯಾಕೆಂದರೆ ಕ್ಯಾಂಪೇನ್ ಅಂತೂ ಭರ್ಜರಿ ಮಾಡ್ತಿದ್ದಾರೆ. ಮತ್ತಿಕೆರೆಯಲ್ಲಿ ದರ್ಶನ್ ಅವರ ಕ್ಯಾಂಪೇನ್ ನಿರಂತರವಾಗಿ ನಡೀತಾ ಇದೆ. ಮುನಿರತ್ನ ಅವರ ಪರವಾಗಿ ಮತಯಾಚನೆ ಮಾಡ್ತಿದ್ದಾರೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ನಟ ದರ್ಶನ್, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಅವರ ಅಣ್ಣನಂತರ ಇರುವಂತಹ ಗೆಳೆಯ. ಹಾಗಾಗಿ ಮುನಿರತ್ನ ಅವರ ಪರವಾಗಿ ಮತಯಾಚನೆ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ನಿರಂತರವಾಗಿ. ಇದೀಗ ಇಡೀ ದಿವಸ ಇದೆ ಸ್ಕೆಡ್ಯೂಲು. ಅವ್ರ ಜೊತೆ ಅಶೋಕ್ ಅವರು ಕೂಡ ಇದ್ರು, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದ್ರು. ತೆರೆದ ವಾಹನದಲ್ಲಿ ಭರ್ಜರಿಯಾಗಿ ರ್ಯಾಲಿ ಮಾಡ್ತಿದ್ದಾರೆ. ಮಾನವೀಯತೆಯನ್ನು ಪ್ರಸ್ತಾಪ ಮಾಡಿದ್ರು. ನನ್ನ ಪಕ್ಷ ಮುಖ್ಯ ಅಲ್ಲ, ನಾನೇನಿದ್ರು ಕೂಡ ಮಾನವೀಯತೆ ನೆಲೆಗಟ್ಟಲ್ಲಿ ಕೆಲಸ ಮಾಡೋನು. ಅವ್ರು ಯಾವ ಪಕ್ಷ ಆದರೂ ಪರವಾಗಿಲ್ಲ. ಹಿಂದೆ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾಗಲೂ ಕೂಡ ಕೆಲಸ ಮಾಡಿದ್ದೆ, ಅವ್ರ ಪರ ಪ್ರಚಾರ ಮಾಡಿದ್ದೆ. ಈಗ ಅವ್ರಿಗೆ ಮತ್ತೆ ಪ್ರಚಾರ ಮಾಡ್ತಿದ್ದೀನಿ. ಕೊರೋನಾ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡಿರೋ ರೀತಿ, ಅಭಿವೃದ್ಧಿ ಕಾರ್ಯ, ಇದೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡು ಅವರ ಪರವಾಗಿ ನಾನು ಮತಯಾಚನೆ ಮಾಡ್ತಿದ್ದೀನಿ ಅಂತ ದರ್ಶನ್ ಕೂಡ ಮಾತಾಡಿದ್ರು. ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿರುವಂಥ ಎಕ್ಸ್ಕ್ಲೂಸಿವ್ ವಿಜುವಲ್ಸಲ್ಲೂ ಕೂಡ ಅದೇ ಇತ್ತು. ಇದೀಗ ನೀವು ನೋಡ್ತಿರುವಂಥ ದೃಶ್ಯ, ಒಂದಷ್ಟು ಜನರಿದ್ದಂಥ ಪ್ರದೇಶ ನೋಡಿದ್ರಿ. ಈಗ ಅಲ್ಲಿಂದ ಕಷ್ಟಪಟ್ಟು ಒಂದಷ್ಟು ಬೇರೆ ಬೇರೆ ಕಡೆ ಬಂದು ಇದೀಗ ಮತ್ತೆ ಇನ್ನೊಂದು ಏರಿಯಾಗೆ ಹೋಗ್ತಿದ್ದಾರೆ. ಮತ್ತಿಕೆರೆಯ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಅಲ್ಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮೂವ್ ಮಾಡ್ತಿದ್ದಾರೆ. ಯಾಕೆಂದರೆ ಈಗಾಗಲೇ 2:30 ಆಯಿತು. ಇನ್ನೂ ರಾತ್ರಿ 10 ಗಂಟೆ ತನಕ ಸ್ಕೆಡ್ಯೂಲ್ ಇದೆ. ಆವಾಗಲೇ ಆಮೆಗತಿಯಲ್ಲಿ ಹೋದಂಥ ಪ್ರೊಸೆಷನ್ ಅಥವಾ ಈ ಪ್ರಚಾರ ನೋಡ್ತಿದ್ರೆ ಇನ್ನೂ ತುಂಬ ಆಗ್ತಿತ್ತು ಅನಿಸುತ್ತೆ. ಬಟ್ ಸ್ಟಿಲ್ ಬೇಗ ಹೋಗ್ತಾ ಇದೆ. ಲೈವ್ ವಿಜುವಲ್ಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಇವತ್ತು ನನ್ನ ಮನೆಯೂ ನಮ್ಗೆ ಗೊತ್ತಿಲ್ಲ, ಅವತ್ತಿಂದಲೂ ಗೊತ್ತು. ನಾನೊಂದು ವ್ಯಕ್ತಿಯಾಗಿ ಅದನ್ನು ತುಂಬಾನೇ ಇಷ್ಟಪಡ್ತೀನಿ. ಆ ನಿರ್ಮಾಪಕರಾಗೂ ನಾನು ನೋಡಿದ್ದೀನಿ, ಶಾಸಕರಾಗೂ ನೋಡಿದ್ದೀನಿ, ಎಲ್ಲಾ ತರನೂ ನೋಡಿದ್ದೀನಿ. ಯಾವತ್ತು ಯಾರ ಹತ್ರ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ನಾನು ತಲ್ಕೊಳಕ್ಕೋಸ್ಕರ ಹೋಗ್ತೀನಿ. ಹಾಗೇನೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೂ ಹೋಗ್ತೀನಿ. ಇಡೀ ಪ್ರಪಂಚಕ್ಕೆ ಅವಶ್ಯಕ ಕೊರೋನಾ ಅನ್ನೋದು. ಎಲ್ಲ ಮನೆ ಸೇರ್ಕೊಂಡ್ಬಿಟ್ವಿ. ಹೊಟ್ಟೆಗೆ ಇಟ್ಟಿಲ್ಲ, ತಿಜೋರಿ ಮಾತ್ರ ದುಡ್ಡಿತ್ತು, ತಿನ್ನಕ್ಕೂ ಆಗ್ಲಿಲ್ಲ. ಅರ್ಧ ಲೀಟರ್ ಹಾಲು ಕುಡಿಯಕ್ ಆಗ್ಲಿಲ್ಲ. ನೀನೇನ್ ದುಡ್ಡು ಹಿಡ್ಕೊಂಡು ಹೋಗ್ತಾನೆ ಆಗ್ತದೆ ನಾವು ನಾನು ಏನಣ್ಣ. ಆದ್ರೆ ಅಂತ ಟೈಮಲ್ಲಿ ರಾಜೀನಾಮೆ ಕೊಟ್ಟಿದ್ರು, ಇನ್ನೊಂದು ಮಾಡಿದ್ರು, ಎಕ್ಸಲ್ ಎಲ್ಲ ಪದಕ್ಕೆ ಇಟ್ಕೊಂಡ್ರು ಕೂಡ ಅವರು ದುರಾಚಿನ ಯಾಕ್ಲೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಜನಗಳ ಪರ ನಿಂತ್ಕೊಂಡ್ರು. ಜನಗಳ ಕೋಟಿಗಟ್ಟಲೆ ಏನೇ ಮಾಡಿದ್ರು ಅದು ಲೆಕ್ಕ ಬರಲ್ಲ. ಅಷ್ಟು ಹೊಟ್ಟೆಗೆ ಊಟ ಹಾಕ್ತಿವಿ ಗೊತ್ತಾ, ಅವಾಗ ಅದು ತುಂಬಾ ಬೆಲೆ ಬರುತ್ತೆ. ಅವ್ರು ಅವತ್ತು ಊಟ ಕೊಡ್ಬೇಕಾದ್ರೆ ಅವ್ರು ಯಾವತ್ತು ಯಾಸನು ಕೇಳಿಲ್ಲ, ನೀನ್ ಈ ಜಾತಿನ, ನೀನ್ ಈ ಜಾತಿನ, ನೀ ಜಾತಿ ಈ ಒಳಗಡೆ ಬಾ, ಇದು ನೀವು ಹೊರಗಡೆ ಹೋಗಂತ ಅವ್ರು ಯಾವತ್ತೂ ಅವ್ರು ಹೇಳಿಲ್ಲ. ಅಷ್ಟು ಜನ ಬಂದವ್ರಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕಿದ್ರು, ಮನೆ ಊಟ ಕಳ್ಸಿದ್ರು. ಅದು ಓಟ್ ಹಾಕ್ತಾರಾಗ್ಲಿ ಇನ್ನೊಂದಾಗ್ಲಿ ಅಂತಲ್ಲ, ಮಾನವೀಯತೆಯನ್ನ ಮಾಡೋದಷ್ಟೇ. ಆ ಮಾನವೀಯತೆಗೆ ಮಾತ್ರ ಬೆಲೆ ಕೊಡ್ತೀನಿ ನಾನು. ಅದಕ್ಕೋಸ್ಕರ ನಮ್ಮ ಮೂಲ್ಯವಾದ ಮತನ ಅವ್ರಿಗೆ ಹಾಕಿ ನಿಮ್ ಸೇವೆ ಮಾಡೋ ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರ ಹತ್ರ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಇವತ್ತು ನನ್ನ ಮನೆಯೂ ನಮ್ಗೆ ಗೊತ್ತಿಲ್ಲ, ಅವತ್ತಿಂದಲೂ ಗೊತ್ತು. ನಾನೊಂದು ವ್ಯಕ್ತಿಯಾಗಿ ಅದನ್ನು ತುಂಬಾನೇ ಇಷ್ಟಪಡ್ತೀನಿ. ಆ ನಿರ್ಮಾಪಕರಾಗೂ ನಾನು ನೋಡಿದ್ದೀನಿ, ಶಾಸಕರಾಗೂ ನೋಡಿದ್ದೀನಿ, ಎಲ್ಲಾ ತರನೂ ನೋಡಿದ್ದೀನಿ. ಯಾವತ್ತು ಯಾರ ಹತ್ರ ಒಂದು ಒಳ್ಳೆ ಗುಣ ಇದೆ ಅಂದ್ರೆ ನಾನು ತಲ್ಕೊಳಕ್ಕೋಸ್ಕರ ಹೋಗ್ತೀನಿ. ಹಾಗೇನೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೂ ಹೋಗ್ತೀನಿ. ಇಡೀ ಪ್ರಪಂಚಕ್ಕೆ ಅವಶ್ಯಕ ಕೊರೋನಾ ಅನ್ನೋದು. ಎಲ್ಲ ಮನೆ ಸೇರ್ಕೊಂಡ್ಬಿಟ್ವಿ. ಹೊಟ್ಟೆಗೆ ಇಟ್ಟಿಲ್ಲ, ತಿಜೋರಿ ಮಾತ್ರ ದುಡ್ಡಿತ್ತು, ತಿನ್ನಕ್ಕೂ ಆಗ್ಲಿಲ್ಲ. ಅರ್ಧ ಲೀಟರ್ ಹಾಲು ಕುಡಿಯಕ್ ಆಗ್ಲಿಲ್ಲ. ನೀನೇನ್ ದುಡ್ಡು ಹಿಡ್ಕೊಂಡು ಹೋಗ್ತಾನೆ ಆಗ್ತದೆ ನಾವು ನಾನು ಏನಣ್ಣ. ಆದ್ರೆ ಅಂತ ಟೈಮಲ್ಲಿ ರಾಜೀನಾಮೆ ಕೊಟ್ಟಿದ್ರು, ಇನ್ನೊಂದು ಮಾಡಿದ್ರು, ಎಕ್ಸಲ್ ಎಲ್ಲ ಪದಕ್ಕೆ ಇಟ್ಕೊಂಡ್ರು ಕೂಡ ಅವರು ದುರಾಚಿನ ಯಾಕ್ಲೆ ರಾಜೀನಾಮೆ ಕೊಟ್ಟಿದ್ರು ಕೂಡ ಜನಗಳ ಪರ ನಿಂತ್ಕೊಂಡ್ರು. ಜನಗಳ ಕೋಟಿಗಟ್ಟಲೆ ಏನೇ ಮಾಡಿದ್ರು ಅದು ಲೆಕ್ಕ ಬರಲ್ಲ. ಅಷ್ಟು ಹೊಟ್ಟೆಗೆ ಊಟ ಹಾಕ್ತಿವಿ ಗೊತ್ತಾ,
ಅವಾಗ ಅದು ತುಂಬಾ ಬೆಲೆ ಬರುತ್ತೆ. ಅವ್ರು ಅವತ್ತು ಊಟ ಕೊಡ್ಬೇಕಾದ್ರೆ ಅವ್ರು ಯಾವತ್ತು ಯಾಸನು ಕೇಳಿಲ್ಲ, ನೀನ್ ಈ ಜಾತಿನ, ನೀನ್ ಈ ಜಾತಿನ, ನೀ ಜಾತಿ ಈ ಒಳಗಡೆ ಬಾ, ಇದು ನೀವು ಹೊರಗಡೆ ಹೋಗಂತ ಅವ್ರು ಯಾವತ್ತೂ ಅವ್ರು ಹೇಳಿಲ್ಲ. ಅಷ್ಟು ಜನ ಬಂದವ್ರಿಗೆಲ್ಲ ಊಟ ತುಂಬಾ ಊಟ ಹಾಕಿದ್ರು, ಮನೆ ಊಟ ಕಳ್ಸಿದ್ರು. ಅದು ಓಟ್ ಹಾಕ್ತಾರಾಗ್ಲಿ ಇನ್ನೊಂದಾಗ್ಲಿ ಅಂತಲ್ಲ, ಮಾನವೀಯತೆಯನ್ನ ಮಾಡೋದಷ್ಟೇ. ಆ ಮಾನವೀಯತೆಗೆ ಮಾತ್ರ ಬೆಲೆ ಕೊಡ್ತೀನಿ ನಾನು. ಅದಕ್ಕೋಸ್ಕರ ನಮ್ಮ ಅಮೂಲ್ಯವಾದ ಮತನ ಅವ್ರಿಗೆ ಹಾಕಿ ನಿಮ್ ಸೇವೆ ಮಾಡೋ ಅವಕಾಶ ಅವ್ರು ಮಾಡ್ಕೊಡಿ ಅಂತ ಎಲ್ಲರೂ ನಾನು ತಲೆಬಾಗಿ ಬೇಡ್ಕೊಳ್ತೀನಿ. ಧನ್ಯವಾದಗಳು. ಇದು ಮತ್ತಿಕೆರೆಯಲ್ಲಿ ನಟ ದರ್ಶನ್ ಮುನಿರತ್ನ ಅವರ ಪರ ಪ್ರಚಾರದ ಸಂದರ್ಭದಲ್ಲಿ ಮಾತನಾಡಿದಂಥ ಮಾತುಗಳು. ಇಲ್ಲೂ ಕೂಡ ಬೆಳಗ್ಗೆಯಿಂದ ಅವರು ಮಾನವೀಯತೆ ಅನ್ನೋ ಪದವನ್ನು ತುಂಬ ಸರಿ ಬಳಸಿದ್ದಾರೆ. ಬಿಕಾಸ್ ಅದನ್ನೇ ನಂಬಿರೋದು ನಾನು. ಅದ್ರ ಮೂಲಕನೇ ಇವತ್ತು ಮುನಿರತ್ನ ಪರ ಪ್ರಚಾರಕ್ಕೆ ಬಂದಿದ್ದೀನಿ ನಾನು. ಹಸಿದವರಿಗೆ ಅನ್ನ ಕೊಟ್ಟರು. ಕೊರೋನಾ ಸಂದರ್ಭದಲ್ಲಿ ಯಾರಿಗೂ ಕೂಡ ತಿನ್ನಕ್ಕಿರಲಿಲ್ಲ, ಜಾತಿ ನೋಡಲಿಲ್ಲ, ನೀವು ಓಟ್ ಹಾಕಿ ಪರಿವರ್ತನೆ ಆಗುತ್ತಾ ಗೊತ್ತಿಲ್ಲ, ನೀವು ಓಟ್ ಹಾಕಿದ್ದೀರಿ ಅಂತ ಊಟಕ್ಕೆ ಹಾಕಿಲ್ಲ, ಅದೆಲ್ಲವನ್ನು ಮೀರಿದ್ದು ಮಾನವೀಯತೆ. ಅದನ್ನು ನೋಡಿನೇ ನಾನಿವತ್ತು ಪ್ರಚಾರ ಮಾಡ್ತಿದ್ದೀನಿ ಅಂತ ಮುನಿರತ್ನ ಅವರ ಪರವಾಗಿ ನಟ ದರ್ಶನ್ ಪ್ರಚಾರದ ಭಾಷಣ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಅಲ್ಲೇ ಇದ್ರು. ಅವರು ಕೂಡ ಮಾತಾಡಿದ್ರು. ಹಾಗಾದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಮಾತೇನಿತ್ತು ಬನ್ನಿ ನೋಡೋಣ. ಖ್ಯಾತ ಚಲನಚಿತ್ರ ನಟ, ಭಾರತೀಯ ಜನತಾ ಪಾರ್ಟಿಗೆ ಬೆಂಗಾವಲಾಗಿ ನಿಂತಿರ್ತಕ್ಕಂಥ ದರ್ಶನ್ ಅವರ, ನಮ್ಮ ಸಚಿವರಾಗಿರ್ತಕ್ಕಂಥ BC ಪಾಟೀಲ್ ಅವರ, ನಮ್ಮ ಯಲಹಂಕದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರ, ಕನಕಪುರದ ಬಂಡೆಯನ್ನು ಹೊಡೆಯುವುದಕ್ಕೆ ಬಂದಿರತಕ್ಕಂಥ ಶಾಸಕ ಮುನಿರತ್ನ ಅವರ, ಈ ಚುನಾವಣೆಯಲ್ಲಿ ಸವಾಲನ್ನು ಭಾರತೀಯ ಜನತಾ ಪಾರ್ಟಿ ಒಡ್ಡಿದೆ. ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬುವುದಕ್ಕೆ ಮುನಿರತ್ನ ಅವರು ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರ ನುಡಿದಂತೆ ನಡೆದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಕಾರಣಕ್ಕೆ ಮುನಿರತ್ನ ಅವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದೇವೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದವರು, ರಸ್ತೆಗಳನ್ನು ಮಾಡಿದವರು, ಬಡ ಜನರ ಕಣ್ಣೀರು ಒಲಿಸಿದವರು ಮುನಿರತ್ನ ಅವರು. ಹಾಗಾಗಿ ಈ ಕ್ಷೇತ್ರದ ಮುಂದಿನ ಅಭಿವೃದ್ಧಿಗೆ ಸನ್ಮಾನ್ಯ ಯಡಿಯೂರಪ್ಪರ ನೇತೃತ್ವದ ಸರ್ಕಾರವನ್ನು ಶಕ್ತಿ ತುಂಬಿಸುವುದಕ್ಕೆ ನರೇಂದ್ರ ಮೋದಿ ಅವರ ಜೊತೆ ನಾವಿದ್ದೇವೆ ಎನ್ನುವುದಕ್ಕೆ ನೀವೆಲ್ಲ ನಾಡ್ದು ನಡೆಯುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ಮತವನ್ನು ನೀಡಬೇಕು ಅಂತ ಕೇಳುವುದಕ್ಕೆ ಬಂದಿದ್ದೇವೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದವನ್ನು ಬಯಸ್ತೇನೆ. ಇದು ನಳಿನ್ ಕುಮಾರ್ ಕಟೀಲ್ ಅವರ ಮಾತು. ಅಫ್ಕೋರ್ಸ್ ದರ್ಶನ್ ಅವ್ರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಈ ಉಪಸಮರದಲ್ಲಿ ನೀವು ನಮ್ಮನ್ನು ಗೆಲ್ಲಿಸಬೇಕು ಅನ್ನುವ ಆಹ್ವಾನ ಕೂಡ ಎಲ್ಲರ ಮುಂದೆ ಇಡ್ತಾ ಇದ್ರು. ನಟ ದರ್ಶನ್ಗೆ ಅಫ್ಕೋರ್ಸ್ ನಟಿ ಅಮೂಲ್ಯ ಅವರು ಕೂಡ ಸಾಥ್ ಕೊಟ್ಟಿದ್ರು. ಬಿಜೆಪಿಯ ಎಲ್ಲ ಆ ಭಾಗದ ನಾಯಕರಿದ್ರು. ಮುನಿರತ್ನ ಅವರ ಪರ ನಟ ದರ್ಶನ್ ಇದೀಗ ರೋಡ್ ಶೋ ನಡೆಸ್ತಾ ಇದ್ದಾರೆ. ಸತತವಾಗಿ 11 ಗಂಟೆಯಿಂದ ಕಂಟಿನ್ಯೂಸ್ ಆಗಿ ಈ ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರ್ ಅಶೋಕ್ ಮಾನ್ಯ ಕಂದಾಯ ಸಚಿವರು ಕೂಡ ಇದ್ರು, ಭಾಗವಹಿಸಿದ್ರು. ಅವ್ರ ಜೊತೆ ನನ್ನ ಸಹೋದ್ಯೋಗಿಗಳು ಕೂಡ ಮಾತಾಡ್ಸಿದ್ದಾರೆ. ಬನ್ನಿ ನೋಡೋಣ. ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡೋಣ. ಸರ್, ಶಿರಾ ಮತ್ತು RR ನಗರ ಉಪಚುನಾವಣೆ ಇದುವರೆಗಿನ ಪ್ರಚಾರ ಹೇಗೆ ನಡೀತಾ ಇದೆ, ಮತ್ತೆ ಈ ಇದುವರೆಗಿನ ರೆಸ್ಪಾನ್ಸ್ ಯಾವ ಥರ ಸಿಕ್ಕಿದೆ? ಜನ, ಕರ್ನಾಟಕದ ಜನ ಬಿಜೆಪಿಯನ್ನು 2 ಬೈ ಎಲೆಕ್ಷನಲ್ಲಿ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಶಿರಾ ಮತ್ತು RR ನಗರ ಬಿಜೆಪಿಗೆ ದೊಡ್ಡ ಅಂತರದಲ್ಲಿ ಗೆಲುವು ಸಾಧಿಸೋ ಮುಖಾಂತರ ವಿರೋಧ ಪಕ್ಷಗಳು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಅವರು ಹೆಸರಿಲ್ಲದೆ ವಿರೋಧ ಪಕ್ಷಗಳು ಹೊರಟೋಗ್ತದೆ. ಮತ್ತೆ ಇವತ್ತು CM ಯಡಿಯೂರಪ್ಪನವರು ಶಿರಾದಲ್ಲಿ ಪ್ರಚಾರ ಮಾಡ್ತಿರುವಂಥದ್ದು, ನಾಳೆ ಬೆಂಗಳೂರಿನಲ್ಲಿ RR ನಗರಲ್ಲಿ ಪ್ರಚಾರ ಮಾಡ್ತಾರೆ, ಮತ್ತೆ ನಾಳೆಗೆ ಎಂಡ್ ಆಗುತ್ತೆ ಬಹಿರಂಗ ಪ್ರಚಾರ. ಹೌದು, ಯಡಿಯೂರಪ್ಪನವರ ಬಿರುಸಿನ ಪ್ರಚಾರ ಶುರುವಾಗಿದೆ. 2 ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ನಾಳೆ RR ನಗರದಲ್ಲೂ ಕೂಡ ಚುನಾವಣಾ ಪ್ರಚಾರ ಮಾಡೋ ಮುಖಾಂತರ 2 ಅಭ್ಯರ್ಥಿಗಳು ಗೆಲ್ಲುವಂಥ ಒಂದು ವಾತಾವರಣ ಇವತ್ತು ಮೂಡ್ತಾ ಇದೆ. ಮತ್ತೆ ರಾಜಕೀಯವಾಗಿ ಹೇಳ್ಬೇಕಂತ ಅಂದ್ರೆ ಈಗ RR ನಗರ ಕ್ಷೇತ್ರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಇಂದ ಕುಸುಮ ವರ್ಮಣ ಆಗಿರ್ಬೋದು, ಅದೊಂಥರ ಹೇಳಿಕೆ ಕೊಡ್ತಾ ಇರುವಂಥದ್ದು, DK ಶಿ ಅವರು ಒಂಥರ ಹೇಳಿಕೆ ಕೊಡ್ತಾ ಇರುವಂಥದ್ದು, ಮತ್ತೊಂದು ಕಡೆ JDS ಕೃಷ್ಣಮೂರ್ತಿ ಅವ್ರ ಕಡೆಯಿಂದ ಆವರಣದಿಂದ ಒಂದು ಹೇಳಿಕೆ ಕೊಡ್ತಾ ಇರುವಂಥದ್ದು. ಈ ಒಂದು ಬೆಳವಣಿಗೆಗಳ ಬಗ್ಗೆ ನೋಡಿ, ಇಲ್ಲಿ ಕುಸುಮ ಅವ್ರಿಗಾಗಲಿ DK ಅವ್ರಿಗಾಗಲಿ ಬೆಂಗಳೂರಲ್ಲಿ ಏನು ಹಿಡಿತಾ ಇಲ್ಲ. ಅವರೇನು ಇಲ್ಲಿ ಕೆಲಸನೂ ಮಾಡಿಲ್ಲ. ಬೆಂಗಳೂರಿಗೆ DKಗೆ ಏನು ಸಂಬಂಧ ಇದೆ? ಅವ್ರಿಗೆ ಇಲ್ಲೇನು 10 ರೂಪಾಯಿ ಕೆಲಸ ಮಾಡಿಲ್ಲ, ಜನರ ಸಮಸ್ಯೆಯನ್ನು ಬಗೆಹರಿಸಿಲ್ಲ, ಅವರ ಕಣ್ಣೀರು ಒರೆಸೋವಂಥ ಕೆಲಸವನ್ನು ಮಾಡಿಲ್ಲ. ಅದರಿಂದ ಬೆಂಗಳೂರು ಜನ DKಯನ್ನು ತಿರಸ್ಕಾರ ಮಾಡ್ತಾರೆ. ಮತ್ತೆ ಇವತ್ತು ದರ್ಶನ್ ಅವರು ಪ್ರಚಾರಕ್ಕೆ ಬಂದಿರುವಂಥದ್ದು ಸರ್, ದರ್ಶನ್ ಬಂದಿರುವಂಥದ್ದು ಇನ್ನಷ್ಟು ಬೂಸ್ಟ್ ಆಗ್ತೈತೆ. ಮುನಿರತ್ನಂ ಅವರಿಗೆ ಇನ್ನಷ್ಟು ಓಟ್ಗಳು, ಒಂದು 10-15 ಸಾವಿರ ಎಕ್ಸ್ಟ್ರಾ ಓಟ್ ಬೀಳ್ತೈತಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಇದಿಷ್ಟು ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವ್ರ ಮಾತು. ಕ್ಯಾಮರಾ ಪರ್ಸನ್ಸ್ ಚೇತನ್ ಜೊತೆ ಹರ್ಷವರ್ಧನ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತಿ ಕ್ಷಣದ ಎಲ್ಲ ಮಾಹಿತಿಗಳನ್ನು ಕೂಡ ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಲಾಗಿನ್ ಮಾಡಿ, ಕ್ಲಿಕ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. news18kannada.com. ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ, ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. RR ನಗರದಲ್ಲಿ ಸಿದ್ದರಾಮಯ್ಯವರು ಹಾಗೂ DK ಶಿವಕುಮಾರ್ ಅವರು ಪ್ರಚಾರ ಮಾಡ್ತಿದ್ದಾರೆ. ಮೊದಲ ಬಾರಿಗೆ ಜಂಟಿಯಾಗಿ ಅವರಿಬ್ಬರು ಕೂಡ ಪ್ರಚಾರ ಮಾಡ್ತಿದ್ದಾರೆ. ಮುನಿರತ್ನ ಅವರು ಹೆದರಿಸಿ ಗೆಲ್ಲಬಹುದು ಅಂದ್ಕೊಂಡಿದ್ದಾರೆ. ಆದರೆ ಮುನಿರತ್ನ ಅವರಂತ ಒಬ್ಬ ಮೂರ್ಖ ಇನ್ನೊಬ್ಬರಿಲ್ಲ ಅಂತ ಸಿದ್ದರಾಮಯ್ಯವರು ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯವರ ಭಾಷಣದ ವೈಖರಿ ಏನಿತ್ತು ಬನ್ನಿ ನೋಡೋಣ. ಮುನಿರತ್ನ ನಾಯ್ಡು ಅವರು ನಾನು ಎದುರಿಸಿ ಮತ್ತೆ MLA ಹಾಕ್ತೀನಿ ಅಂತ ಅನ್ಕೊಂಡಿದ್ರೆ ಅವನಂತ ಮೂರ್ಖ ಇನ್ನೊಬ್ರಿಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀನು 2 ಸಾರಿ MLA ಆಗಿದೆ ಕಾಂಗ್ರೆಸ್ ನಲ್ಲಿ, ನಿನಗೆ ಏನ್ ಕಷ್ಟ ಇತ್ತಪ್ಪ, ಯಾಕೆ ಬಿಟ್ಟೋದೆ ನೀನು? ಪಾಪ ಈ ಕ್ಷೇತ್ರದ ಜನ ನಿನಗೆ ಓಟ್ ಹಾಕಿದ್ರಲ್ಲ, ನಿನಗೆ ಮುನಿರತ್ನ ನಾಯ್ಡು ಅಂತೆಲ್ಲ ಓಟ್ ಹಾಕಿದ್ದದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತೇಳಿ ಓಟ್ ಹಾಕಿದ್ದದ್ದು. ಇದನ್ನ ಮರಿಕೂಡುದು ಮುನಿರತ್ನ, ಮರಿಬೇಡ. ಇವತ್ತು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಊರು ತುಂಬಾ ತಮಟೆ ಹೊಡಿತಾ ಇದೀಯ. ನಿನಗೆ ಅಭಿವೃದ್ಧಿಗೆ ದುಡ್ಡು ಕೊಟ್ಟವ್ರು ಯಾರಪ್ಪ? ಮುನಿರತ್ನ. ಅಭಿವೃದ್ಧಿಗೆ ದುಡ್ಡು ಕೊಟ್ಟವ್ರು ಯಾರು? 2,000 ಕೋಟಿ ರೂಪಾಯಿಗಳನ್ನ ಕೊಟ್ಟವರು ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅಂತಕ್ಕಂಥದನ್ನ ಮರಿಬಾರದು. ನಿಮ್ಗೆ ನಾಚಿಕೆ ಆಗಲ್ವೇನ್ರಿ ಸುಳ್ಳು ಹೇಳಕ್ಕೆ? ನಾಚಿಕೆ ಆಗಲ್ಲ ಮುನಿರತ್ನ? ಕೆಲಸಗಳೆಲ್ಲ ನಮ್ಮವು, ದುಡ್ಡು ನಮ್ಮದು, ಅಂದ್ರೆ ನಂದೆಲ್ಲ ದುಡ್ಡು, ಕಾಂಗ್ರೆಸ್ ಸರ್ಕಾರದ್ದು. ಇವತ್ತು ನಾನು ಮಾಡದೆ ಏನ್ ನಿಮ್ ಮನೆ ದುಡ್ಡ? ನಾನು ಮಾಡದೆ ನಿಮ್ಮನೆ ಪ್ರಿಂಟ್ ಮಾಡ್ಕೊ ಬಂದಿದ್ದ? ಸಾರ್ವಜನಿಕ ಜೀವನದಲ್ಲಿ ಇರಬಾರದು ನಿನ್ನಂತವರು. ಎಷ್ಟೆಲ್ಲ ತಪ್ಪುಗಳನ್ನು ಮಾಡಿದ್ಯಾ, ಕಣ್ಣೀರು ಬೇರೆ ಹಾಕ್ತೀಯಾ? ಅದರಿಂದ ಅನುಕಂಪ ಬರ್ತದೆ ಅಂತ ತಿಳ್ಕೊಂಡಿದ್ರೆ ತಪ್ಪು ಮುನಿರತ್ನ. ಈ ಮುನಿರತ್ನ ಹೇಳ್ತಾ ಇದ್ರು ಕಾಂಗ್ರೆಸ್ ನಮ್ ತಾಯಿ ಅಂತ ಹೇಳ್ತಾ ಇದ್ರು. ಅವ್ರು ಭಾಷಣ ಮಾಡುವಾಗ ಕಾಂಗ್ರೆಸ್ನ ತಾಯಿ ಅಂತ ಹೇಳಿ ತಾಯಿಗೆ ಮೋಸ ಮಾಡಿದ್ಯಲ್ಲಪ್ಪ ಅಂತ ಹೇಳಿದ್ರು. ತಪ್ಪೇನಿದೆ ಅದರಲ್ಲಿ? ಅಂದ್ರೆ ಅವ್ರ ತಾಯಿಗಲ್ಲ, ಕಾಂಗ್ರೆಸ್ ತಾಯಿಗೆ. ಕಾಂಗ್ರೆಸ್ ತಾಯಿಗೆ ನೀನು ಇವತ್ತು ದ್ರೋಹ ಮಾಡಿ ಚೂರಿ ಹಾಕಿ ಹೊರಟಿದೆಯಲ್ಲಪ್ಪ. ಜನ ನೀನ್ ನಂಬ್ತಾರ? ನಿನ್ನ ಯಾರು ನಂಬಲ್ಲ. ಈ ಸಾರಿ ತೀರ್ಮಾನ ಮಾಡಿದರೆ ನಿಮಗೆ ಸೋಲು ಕಟ್ಟಿಟ್ಟ ಬುದ್ಧಿ. ಇನ್ನು ಶಿರಾ ಕಡೆ ನೋಡೋಣ. ಶಿರಾದ ಮದಲೂರಿನಲ್ಲಿ ಮುಖ್ಯಮಂತ್ರಿಯವರ ಪ್ರಚಾರದ ಸಮಾವೇಶ ಅಲ್ಲೂ ಕೂಡ ನಡೆಸ್ತಾ ಇದ್ದಾರೆ. ಮದಲೂರು ಕೆಸರೆ ಸಮೀಪವೇ ವಿಜಯ ಸಂಕಲ್ಪ ಪ್ರಚಾರ ಸಮಾವೇಶವನ್ನು ಅವರು ನಡೆಸ್ತಾ ಇದ್ದಾರೆ. ಸಮಾವೇಶದಲ್ಲಿ ಮಾತನಾಡ್ತಿದ್ದಂತಹ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕಾಂಗ್ರೆಸ್ JDS ಹೋರಾಟ ಏನಿದ್ರು 2ನೇ ಸ್ಥಾನಕ್ಕೋಸ್ಕರ ಅಷ್ಟೇ. ಮದಲೂರು ಕೆರೆ ತುಂಬಿಸಬೇಕು ಅನ್ನೋದು ಬಹಳ ಜನರ ಬೇಡಿಕೆ ಆಗಿದೆ. 6 ತಿಂಗಳೊಳಗೆ ನೀರು ತುಂಬಿಸ್ತೀನಿ ಅಂದರು. ಆದರೆ BJPಯವರು ಎಲ್ಲಿ ನೀರು ಕೊಡ್ತಾರೆ, ಅವರು ಮದಲೂರು ಕೆರೆಗೆ ನೀರು ಹರಿಸಲ್ಲ ಬಿಡಿ ಅಂತ ಕುಮಾರಸ್ವಾಮಿಯವರು ಲೇವಡಿ ಕೂಡ ಮಾಡಿದ್ದಾರೆ. ಸಣ್ಣ ಸಮಾಜದ ಒಂದು ಹಳ್ಳಿಯಲ್ಲಿ 10-20 ಜನ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನಿಮ್ಮ ತಾಲೂಕಿನ ಸುಮಾರು 60 ಕೆರೆಗಳು, 42 + 18 ಕೆರೆಗಳು, 60 ಕೆರೆಗಳನ್ನು ತುಂಬಿಸುವಂತ ಕೆಲಸ ನಾನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ನಾನು ಕೊಡ್ತಾ ಇದ್ದೇನೆ. ಶಿರಾ ಮತ್ತು ಕಳ್ಳಂಬೆಳ್ಳ ಕೆರೆಗಳಿಗೆ ನೀರು ಬಿಡ್ತಾ ಇದ್ದೇವೆ. ಮದಲೂರು ಕೆರೆಗೂ ನೀರು ಕೊಡುವಂತದ್ದು ಬಹಳ ದೂರ ಇಲ್ಲ. ಅದಕ್ಕೆ ಅಗತ್ಯ ಇರುವಂತ ಎಷ್ಟೇ ಹಣ ಖರ್ಚಾಗಲಿ ನಾನು ನಿಮ್ಗೆ ಕೊಟ್ಟಂತ ಭರವಸೆಯನ್ನು ಈಡೇರಿಸಿ 6 ತಿಂಗಳೊಳಗಾಗಿ ಕೆರೆಯನ್ನು ತುಂಬಿಸಿ ಇಲ್ಲೇ ಬಂದು ನಾನೇ ಉದ್ಘಾಟನೆ ಮಾಡ್ತೇನೆ. ತಮಗೆ ಗೊತ್ತಿದೆ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 2,000 3 ಕಂತುಗಳಲ್ಲಿ 6,000 ಕೊಟ್ರೆ, ರಾಜ್ಯ ಸರ್ಕಾರ ಸಹ 2,000 ಕಂತುಗಳಲ್ಲಿ 4,000 ಕೊಡುವಂತಹದ್ದು. ಅಂದ್ರೆ ಒಬ್ಬ ರೈತನಿಗೆ ಕೇಂದ್ರ ರಾಜ್ಯದಿಂದ 10,000 ರೂಪಾಯಿ ಸಿಗುವಂತಹ ವ್ಯವಸ್ಥೆ ಆಗಿದೆ. ಇಲ್ಲಿ ಕೇಸರಿ ಟವಲ್ ಹಾಕೊಂಡೀಗ ಓಡಾಡ್ತಾವ್ರಲ್ಲ ಹುಡುಗರುಗಳು ಹಳ್ಳಿ ಒಳಗೆ,
ರಾತ್ರಿ 7 ಗಂಟೆ ಮೇಲೆ ಬಂದು ಕದ ತಡ್ತಾರೆ, ಕೆಲಸ ಮಾಡಕ್ ಬಿಟ್ಟವ್ರೆ. ಈಗ ನೀರು ಕೊಟ್ಟು ನೀವು ಜನಗಳ ವಿಶ್ವಾಸ ಗಳಿಸ್ಕೊಳ್ಳೋದಾದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ಕೊಂಬಂದು ಇಲ್ಲಿ ಕೇಸರಿ ಟವಲ್ ಹಾಕೊಂಡು ಸುತ್ತವರಲ್ಲ ಗಲ್ಲಿ ಒಳಗೆ, ಆ ಕೆಲಸ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಬಿಜೆಪಿಗೆ. ಇಡೀ ರಾಜ್ಯ ಏನಾಗಿದೆ ಇವತ್ತು, ಹೇಳೋರು ಕೇಳೋರು ದಿಕ್ಕಿಲ್ಲ ಇವತ್ತು ಈ ಸರ್ಕಾರದಲ್ಲಿ. ಸರ್ಕಾರ ಇದೆ ಅಂತ ಯಾರಾದರೂ ಹೇಳ್ತಾರೆ ಇವತ್ತು? ನಾಯಕರು ಹಲವಾರು ರೀತಿಯ ರಂಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಚುನಾವಣಾ ಪ್ರಚಾರಕ್ಕೆ ಉಪಯೋಗ ಮಾಡಿಕೊಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ನಡ್ಕೊಂಬಂದಿದೆ. ಬಹುಶಃ ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಸ್ಟಾರ್ ಕ್ಯಾಂಪೇನ್ ಪ್ರಚಾರಗಳನ್ನು ನಡೀತಾ ಇದೆ. ಕರ್ನಾಟಕದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸ್ಟಾರ್ ಕ್ಯಾಂಪೇನ್ಗಳ ಪ್ರಚಾರದಿಂದ ಚುನಾವಣೆ ಗೆಲ್ಲಕ್ಕಾಗೋದಿಲ್ಲ. ಯಾಕೆಂದರೆ ಸ್ಟಾರ್ ಕ್ಯಾಂಪೇನ್ ಮಾಡೋರು ಬರ್ತಾರೆ, ಚುನಾವಣೆಯಲ್ಲಿ ಮತ ಕೊಡಿ ಅಂತ ಹೇಳ್ತಾರೆ, ಆಮೇಲೆ ಅವರೇನು ಜನಗಳ ಕಷ್ಟ ಸುಖ ನೋಡ್ಲಿಕ್ಕೇನು ಯಾರೂ ಬರಲ್ಲ. ಇದು ನಡ್ಕೊಂಬಂದಂಥ ಪ್ರತಿನಿಧಿಗಳು. ಅದರಿಂದ ಇದಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡೋದು. ಇಲ್ಲಿಗೆ ನ್ಯೂಸ್ ಮುಗಿಸಿ ನಾನು ಹೋಗ್ಬಿಡ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.